ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಹಾಳಾಗಿರೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಈ ಟ್ರೇಡ್ ಡೀಲ್ಗಳು. ಅಂದ್ರೆ ಅಮೆರಿಕ ಏನ್ ಹೇಳ್ತಾ ಇದೆಯೋ ಅದನ್ನ ಭಾರತ ಕೇಳ್ತಾ ಇಲ್ಲ. ಭಾರತ ಆ ರೀತಿ ಕೇಳದೆ ಇರ್ಲಿಕ್ಕೆ ಹೋಗಿ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ತಿರುಗಿ ಬಿದ್ದ್ಬಿಟ್ಟಿದ್ದಾರೆ. ಈಗಾಗಲೇ 50% ಟ್ಯಾಕ್ಸ್ ಅನ್ನ ಹೇರಿರೋದು ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ಕತೆ. ಇದರ ನಡುವೆ ಆತನ ಸಂಪುಟದಲ್ಲಿರುವಂತಹ ಹಲವಾರು ಉದ್ಯೋಗಿಗಳು ಭಾರತದ ವಿರುದ್ಧವಾಗಿ ಪದೇ ಪದೇ ಏನಾದ್ರೂ ಒಂದು ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗ್ತಾನೆ ಇದ್ರು. ಈಗ ಲೇಟೆಸ್ಟ್ ಆಗಿ ಡೊನಾಲ್ಡ್ ಟ್ರಂಪ್ ಅವರ ವಾಣಿಜ್ಯ ಸಲಹೆಗಾರ ಇದ್ದಾರಲ್ಲ, ಪೀಟರ್ ನೊವೆರೋ, ಈತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆತ ಏನ್ ಹೇಳಿದ್ದಾನೆ ಅಂತ ಹೇಳಿದ್ರೆ, ಬ್ರಿಕ್ಸ್ ದೇಶಗಳು ರಕ್ತ ಪಿಪಾಸುಗಳು ಅಂತ ಹೇಳಿದ್ದಾರೆ. ಇವರು ಅಮೆರಿಕದ ರಕ್ತವನ್ನ ಹೀರ್ತಾ ಇದ್ದಾರೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದು ಅತ್ಯಂತ ಹೇಯಕರ ಹೇಳಿಕೆ ಅನ್ಸ್ತದೆ. ಈ ರೀತಿಯಾದಂತಹ ಹೇಳಿಕೆ ಕೊಡುವ ಮುಖಾಂತರ ಅಮೆರಿಕ ಎಷ್ಟು ಹತಾಶ ಸ್ಥಿತಿಗೆ ತಲುಪಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಹಿಂದೆ ಪೀಟರ್ ನೊವೆರೋ ಅಥವಾ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಂಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ ಯಾರು ಹೇಳಿದ್ದು ಅಂತಕೊಂಡು. ಭಾರತ ತಕ್ಷಣ ಈ ಬ್ರಿಕ್ಸ್ ಸಮಿತಿಯಿಂದ ಹೊರಗಡೆ ಬರಬೇಕು ಅಂತಕೊಂಡು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಬ್ರಿಕ್ಸ್ ಜೊತೆಗೆ ಭಾರತ ಇರಬಾರ್ದು, ಆ ಮುಖಾಂತರ ಭಾರತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಮೆರಿಕ ಪ್ರಯತ್ನಿಸ್ತಾ ಇತ್ತು. ಆದ್ರೆ ಭಾರತ ಇದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಹೋಗಿಲ್ಲ. ಈಗ ಮುಂದುವರೆದು ಈ ಪೀಟರ್ ನೊವೆರೋ ಹೇಳ್ತಾ ಇದ್ದಾನೆ, ಈ ಬ್ರಿಕ್ಸ್ ದೇಶಗಳು ರಕ್ತ ಪಿಪಾಸುಗಳು, ಇವರು ಅಮೆರಿಕದ ರಕ್ತವನ್ನ ಹೀರ್ತಾ ಇದ್ದಾರೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ನಿಜವಾಗ್ಲೂ ಆಶ್ಚರ್ಯ ಅನಿಸ್ತದೆ, ಇವರು ಯಾಕೆ ಈ ಬ್ರಿಕ್ಸ್ ಬಗ್ಗೆ ಇಷ್ಟೊಂದು ವರಿ ಮಾಡ್ಕೋಬೇಕು? ಅಮೆರಿಕ ಕೂಡ ಹಲವಾರು ಒಕ್ಕೂಟಗಳಲ್ಲಿದೆ. ಭಾರತ ಎಂದಾದ್ರೂ ಅವ್ರಿಗೆ ಹೇಳಿತ್ತಾ ನೀವು ಈ ಒಕ್ಕೂಟದಿಂದ ಹೊರಗಡೆ ಬನ್ನಿ ಅಂತ ತಕೊಂಡು ಅಮೆರಿಕಕ್ಕೆ ಏನಾದ್ರೂ ಭಾರತ ಯಾವತ್ತಾದ್ರೂ ಅಡ್ವೈಸ್ ಮಾಡಿತ್ತಾ? ಆ ರೀತಿ ಮಾಡಿಲ್ಲ. ಅದು ಆಯಾ ದೇಶಗಳ ಹಿತಾಸಕ್ತಿ ಸಂಬಂಧಪಟ್ಟಂತ ವಿಷಯ. ಮೊದಲು ಭಾರತ ಮತ್ತು ಅಮೆರಿಕದ ನಡುವೆ ಸಂಬಂಧ ತುಂಬಾ ಚೆನ್ನಾಗಿತ್ತು. ಆದ್ರೆ ರಷ್ಯಾ ಯಾವತ್ತೂ ಕೂಡ ಭಾರತಕ್ಕೆ ಅಮೆರಿಕದ ಸಹವಾಸವನ್ನು ಬಿಟ್ಬಿಡಿ, ಇಲ್ಲದಿದ್ರೆ ನಾವು ನಿಮ್ಮಿಂದ ದೂರ ಹೋಗ್ತೇವೆ ಅಂತಕೊಂಡು ಎಲ್ಲಿಯೂ ಕೂಡ ಹೇಳಲಿಕ್ಕೆ ಹೋಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರಷ್ಯಾಕ್ಕೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಭಾರತಕ್ಕೆ ಯಾವ ದೇಶದೊಂದಿಗೆ ವ್ಯವಹಾರ ಮಾಡ್ಲಿಕ್ಕೆ ಇಷ್ಟ ಇದೆಯೋ ಅವ್ರ ಜೊತೆ ವ್ಯವಹಾರ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ರಷ್ಯಾ ವರ್ತಿಸ್ತದೆ. ಆದ್ರೆ ಅಮೆರಿಕ ಹಾಗಲ್ಲ. ನೀವು ಇಂಥವ್ರ ಜೊತೆ ಸ್ನೇಹವನ್ನ ಮಾಡಬಾರ್ದು, ಇಂಥವ್ರ ಜೊತೆ ಬಿಸ್ನೆಸ್ ನ ಮಾಡಬಾರ್ದು, ನಾವ್ ಹೇಳ್ದಾಗ ಕೇಳಬೇಕು, ನಮ್ಮ ಉತ್ಪನ್ನಗಳಿಗೆ ನೀವು 0 ಟ್ಯಾರಿಫ್ ಹಾಕಬೇಕು, ಆದ್ರೆ ನಿಮ್ಮ ಉತ್ಪನ್ನಗಳ ಮೇಲೆ ನಾವು ಒಂದಿಷ್ಟು ಟ್ಯಾರಿಫ್ ಅನ್ನ ಹೇರ್ತೇವೆ. ಈ ರೀತಿಯಾಗಿ ಬೆದರಿಕೆ ತಂತ್ರವನ್ನ ಮೊದಲಿಂದ ಕೂಡ ಅಮೆರಿಕ ಅನುಸರಿಸಿಕೊಂಡು ಬರ್ತಾನೆ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಅಮೆರಿಕದ ಈ ಯಾವುದೇ ತಂತ್ರಗಾರಿಕೆಗೆ ಸೊಪ್ಪು ಹಾಕ್ತಾ ಇಲ್ಲ. ಅಮೆರಿಕ ಒಡ್ಡುವಂತ ಯಾವುದೇ ಬೆದರಿಕೆಗೆ ಭಾರತ ತಲೆ ಬಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ನಾವು ಒಂದು ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಗೆ ಏನ್ ಇಷ್ಟ ಇದೆಯೋ ಅದನ್ನೇ ನಾವು ಮಾಡ್ತೇವೆ. ಬೇರೆ ದೇಶದ ನಿರ್ದೇಶನದಂತೆ ನಮ್ಮ ದೇಶ ಮುಂದೆ ನಡೆಯೋದಿಲ್ಲ. ಈ ರೀತಿಯಾಗಿ ಭಾರತ ತನ್ನ ನಿಲುವನ್ನ ಬದಲಾಯಿಸಿಕೊಂಡಿದೆ. ಅಂದ್ರೆ 2014 ಮೊದಲು ಭಾರತ ಬೇರೆ ರೀತಿಯಾಗಿ ನಡ್ಕೊಂತ ಇತ್ತು. ಆದ್ರೆ ಈಗ ನಮ್ಮ ದೇಶದ ವಿದೇಶಾಂಗ ನೀತಿ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ನಾವು ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಅನುಸರಿಸ್ತಾ ಇದ್ದೇವೆ. ನಮ್ಗೆ ಯಾರ ಜೊತೆ ವ್ಯವಹಾರ ಮಾಡ್ಬೇಕೋ ಅವ್ರ ಜೊತೆ ನಾವು ವ್ಯವಹಾರ ಮಾಡ್ತೇವೆ. ಯಾರ ಜೊತೆಗೆ ವ್ಯವಹಾರ ಬೇಡ ಅನ್ಸ್ತದೋ ಅವ್ರ ಜೊತೆಗಿರುವಂತಹ ವ್ಯವಹಾರವನ್ನ ನಾವು ಕಟ್ಕೊಂಡ್ ಬಿಡ್ತೇವೆ. ಯಾರ ಜೊತೆ ಸ್ನೇಹ ಮಾಡ್ಬೇಕು ಎಲ್ಲದೂ ಕೂಡ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ಕೂಡ ಬಹಳಷ್ಟು ಬೆಳೆದಿದ್ದೇವೆ. ಈ ರೀತಿಯಾದಂತಹ ವರ್ತನೆಯನ್ನ ಇತ್ತೀಚಿನ ದಿನಗಳಲ್ಲಿ ಭಾರತ ತೋರಿಸ್ತಾ ಇದೆ. ಆದ್ರೆ ಇದನ್ನ ಅರಗಿಸ್ಕೊಳ್ಳಿಕ್ಕೆ ಖಂಡಿತವಾಗಿ ಅಮೆರಿಕದ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಭಾರತದ ಮೇಲೆ ಅವರೊಂದು ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ದಾರೆ. ಇಲ್ಲಿಯ ಮಾರ್ಕೆಟ್ ಅನ್ನೋದು ಬಹುದೊಡ್ಡದಂತ ಮಾರ್ಕೆಟ್. ಈ ಮಾರ್ಕೆಟ್ಗೆ ನಮ್ಮ ಕೃಷಿ ಉತ್ಪನ್ನಗಳು ಮತ್ತೆ ಡೈರಿ ಉತ್ಪನ್ನಗಳನ್ನ ತಂದು ಡಂಪ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಅಮೆರಿಕ ಕೈ ಹಾಕಿದೆ. ಆದ್ರೆ ಭಾರತ ಬಾಗಿಲು ಹಾಕೊಂಡು ಕೂತ್ಕೊಂಡು ಬಿಟ್ಟಿದೆ. ಹಾಗಾಗಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಇರಬಹುದು, ಅಥವಾ ಈ ಪೀಟರ್ ನೊವೆರೋ ಇರಬಹುದು, ಅಥವಾ ಬೇರೆ ಬೇರೆಯವರೆಲ್ಲ ಇದ್ದಾರಲ್ಲ, ಯಾರ್ಯಾರ್ದು ಅವ್ರ ಹೆಸರು ನೆನಪಾಗಲ್ಲ, ಇವರೆಲ್ಲರೂ ಕೂಡ ಅಷ್ಟೇ ದಿನ ಬೆಳಗಾದ್ರೂ ಸಾಕು ಒಂದೊಂದು ಹೇಳಿಕೆಗಳನ್ನು ಕೊಟ್ಕೊಂಡು ಕೂತ್ಕೊಳ್ತಾರೆ. ಅದೇ ಕೆಲಸವನ್ನ ಈಗ ಪೀಟರ್ ನೊವೆರೋ ಮಾಡಿದ್ದಾನೆ. ಬ್ರಿಕ್ಸ್ ದೇಶಗಳು ಅಮೆರಿಕದ ರಕ್ತವನ್ನ ಹೀರ್ತಾ ಇದೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇವರಿಗೆ ಇತ್ತೀಚಿನ ದಿನಗಳಲ್ಲಿ ಈ ಬ್ರಿಕ್ಸ್ ದೇಶಗಳ ಬಗ್ಗೆ ಒಂದ್ ರೀತಿಯಾದಂತಹ ಭಯ ಪ್ರಾರಂಭ ಆಗಿಬಿಟ್ಟಿದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಬ್ರಿಕ್ಸ್ ದೇಶಗಳು ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ. ಎಲ್ಲಕ್ಕೆಲ್ಲೂ ಮುಖ್ಯವಾಗಿ ಬ್ರಿಕ್ಸ್ ದೇಶಗಳೊಂದಿಗೆ ಹಲವಾರು ದೇಶಗಳು ಈಗ ಸೇರ್ಕೊಳ್ತಾ ಇದೆ. ಇದರಿಂದಾಗಿ ಅಮೆರಿಕಕ್ಕೆ ಒಂದ್ ರೀತಿಯಾದಂತಹ ಭಯ ಪ್ರಾರಂಭ ಆಗಿಬಿಟ್ಟಿದೆ. ಅವ್ರದ್ದೇ ಆದ ಬೇರೆ ಬೇರೆ ಒಕ್ಕೂಟಗಳೆಲ್ಲದೂ ಇದೆ, ಆದ್ರೂ ಕೂಡ ಅವರಿಗೆ ಈ ಬ್ರಿಕ್ಸ್ ಒಕ್ಕೂಟದ ಬಗ್ಗೆ ಒಂದ್ ರೀತಿಯಾದಂತಹ ಭಯ ಇದ್ದೇ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈ ಬ್ರಿಕ್ಸ್ ದೇಶಗಳ ನಡುವೆ ನಡೀತಿರುವಂತಹ ವ್ಯವಹಾರ ಇದೆಯಲ್ಲ, ಇದೆಲ್ಲದೂ ಸಾಮಾನ್ಯವಾಗಿ ಆಯಾಯ ದೇಶದ ಕರೆನ್ಸಿಯಲ್ಲಿ ನಡೀತಾ ಇದೆ. ಅಂದ್ರೆ ಇಲ್ಲಿ ಯಾರು ಕೂಡ ಡಾಲರ್ನ ಉಪಯೋಗಿಸ್ತಾ ಇಲ್ಲ. ಈಗ ನಾವು ರಷ್ಯಾದೊಂದಿಗೆ ರೂಪಾಯಿಯಲ್ಲೇ ವ್ಯವಹಾರವನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಬ್ರಿಕ್ಸ್ ದೇಶಗಳೆಲ್ಲ ಒಟ್ಟಾಗಿ ಸೇರಿ ನಮ್ಮದೇ ಆದಂತ ಒಂದು ಕರೆನ್ಸಿಯನ್ನು ತರುವಂತ ಸಾಧ್ಯತೆಗಳು ಕೂಡ ಇದೆ. ಇದ್ರ ಬಗ್ಗೆ ಈ ಹಿಂದೆ ಪುಟಿನ್ ಒಮ್ಮೆ ಮಾತಾಡಿದ್ರು ಕೂಡ. ಯಾವಾಗ ಪುಟಿನ್ ಈ ರೀತಿ ಹೇಳಿದ್ರು ಆ ದಿನದಿಂದ ಕೂಡ ಅಮೆರಿಕ ಒಂದ್ ರೀತಿಯಾಗಿ ಭಯದಿಂದ ಒದ್ದಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಬ್ರಿಕ್ಸ್ ಕರೆನ್ಸಿ ಏನಾದ್ರೂ ಬಂತು ಅಂತ ಹೇಳಿದ್ರೆ ಆಗ ಅಮೆರಿಕದ ಡಾಲರ್ ಮೇಲಿನ
ಅವಲಂಬನೆ ಕಮ್ಮಿ ಆಗ್ಲಿಕ್ಕೆ ಶುರು ಆಗ್ತದೆ. ಈ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಇಡೀ ವಿಶ್ವದಲ್ಲಿ ಸಾಮಾನ್ಯವಾಗಿ ಯಾವುದೇ ವ್ಯವಹಾರ ನಡೆಯೋದಿದ್ರು ಕೂಡ ಅದು US$ ನಲ್ಲೇ ನಡೀತದೆ. ಆ ಮುಖಾಂತರ ಡಾಲರ್ ಸಂಪೂರ್ಣವಾಗಿ ಇಡೀ ವಿಶ್ವವನ್ನೇ ಆಕ್ರಮಿಸ್ಕೊಂಡು ಕೂತಿದೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಭಾರತ ಸೇರಿ ಹಲವಾರು ರಾಷ್ಟ್ರಗಳು ಬೇರೆ ಬೇರೆ ದೇಶಗಳೊಂದಿಗೆ ಅವರ ಕರೆನ್ಸಿಗಳಲ್ಲೇ ವ್ಯವಹಾರನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೋಸ್ಟ್ಲಿ ಇದನ್ನ ಕೂಡ ತೋರಿಸ್ಕೊಟ್ಟಿದ್ದು ಭಾರತ ಅನಿಸ್ತದೆ. ಮೊದಲಿಗೆ ಪ್ರಾರಂಭ ಆಗಿದ್ದು ಭಾರತ ಮತ್ತು ರಷ್ಯಾದ ನಡುವೆ. ಇದನ್ನೇ ಉಳಿದಂತಹ ದೇಶಗಳು ಈಗ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾವೆ. ಇದು ಅಮೆರಿಕಕ್ಕೆ ಒಂದ್ ರೀತಿಯಾದಂತಹ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಹಾಗಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಭಾರತ ಸೇರಿ ಹಲವಾರು ದೇಶಗಳು ತಮ್ಮಲ್ಲಿರುವಂತಹ ಡಾಲರ್ ಸಂಗ್ರಹಣೆಯನ್ನು ಕೂಡ ಕಮ್ಮಿ ಮಾಡ್ಕೊಳ್ತಾ ಇದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಈಗ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಭಾರತ ಕೂಡ ಈಗ ಚಿನ್ನದ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದೆ. ಆ ಮುಖಾಂತರ ಡಾಲರ್ ಮೇಲಿನ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡ್ಕೊಳ್ಳಿ ಶುರು ಮಾಡಿದೆ. ಇದು ಕೂಡ ಅಮೆರಿಕಕ್ಕೆ ಒಂದು ರೀತಿಯಾದಂತಹ ತಲ್ಲಣವನ್ನು ಉಂಟು ಮಾಡ್ತಾ ಇದೆ. ಆದ್ರಿಂದಾಗಿ ಅಮೆರಿಕ ಈಗ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇದಲ್ಲದೆ ಮೊದಲಿಂದನೂ ಕೂಡ ಅಷ್ಟೇ, ಅಮೆರಿಕ ಯಾವಾಗ್ಲೂ ಕೂಡ ಚೀನಾ ಮತ್ತು ಭಾರತ ಒಂದಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇತ್ತು. ಅಂದ್ರೆ ನಮ್ಮ ನಡುವೆ ಏನಾದ್ರೂ ಒಂದು ಸಮಸ್ಯೆ ಇರಲೇಬೇಕು, ಆ ರೀತಿಯಾಗಿ ಅವರು ಬಿಹೇವ್ ಮಾಡ್ತಾ ಇದ್ರು. ಆದ್ರೆ ಈ ಟ್ರೇಡ್ ವಾರ್ ಯಾವಾಗ ಪ್ರಾರಂಭ ಆಯ್ತು, ಆ ದಿನದಿಂದ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಸುಧಾರಿಸಲಿಕ್ಕೆ ಶುರುವಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಡುವೆ ಇರುವಂತಹ ಗಡಿ ರೇಖೆಯ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ ಈಗ ಚೀನಾ ಮುಂದೆ ಬಂದಿದೆ. ಒಂದ್ ವೇಳೆ ಈ ಗಡಿ ರೇಖೆಯ ಸಮಸ್ಯೆ ಪರಿಹಾರ ಆದ್ರೆ ಅದು ಒಂದು ಬಹುದೊಡ್ಡದಾದಂತಹ ಸಾಧನೆ ಅನ್ಸ್ಕೊಂಡ್ ಬಿಡ್ತದೆ. ಆ ಮುಖಾಂತರ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಸಂಪೂರ್ಣವಾಗಿ ಸುಧಾರಿಸಲಿಕ್ಕೆ ಶುರುವಾಗ್ತದೆ. ಇದು ಕೂಡ ಅಮೆರಿಕಕ್ಕೆ ಬೇಕಿಲ್ಲ. ಹಾಗಾಗಿ ಏನಾದ್ರೂ ಮಾಡಿ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧವನ್ನ ಹಾಳು ಮಾಡಲೇಬೇಕು ಅಂತಕೊಂಡು ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಆದ್ರೆ ಅಮೆರಿಕಕ್ಕೆ ಅದು ಇತ್ತೀಚಿನ ದಿನಗಳಲ್ಲಿ ಕಷ್ಟ ಅನ್ನೋದ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಭಾರತದ ವಿರುದ್ಧ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲದಿದ್ರೆ ಬ್ರಿಕ್ಸ್ ದೇಶಗಳನ್ನ ರಕ್ತ ಪಿಪಾಸುಗಳು ಅಂತೇಳಿ ಕರೆಯುವಂತಹ ಅವಶ್ಯಕತೆ ಖಂಡಿತವಾಗಿ ಇರಲಿಲ್ಲ. ಆದ್ರೆ ಈ ಪೀಟರ್ ನೊವೆರೋ ಬ್ರಿಕ್ಸ್ ದೇಶಗಳನ್ನ ರಕ್ತ ಪಿಪಾಸುಗಳು ಅಂತ ಇದ್ದಾನೆ. ಈ ಬ್ರಿಕ್ಸ್ ದೇಶಗಳು ಅಮೆರಿಕದ ರಕ್ತವನ್ನ ಹೀರ್ತಾ ಇದ್ದಾರೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಥವಾ ಈ ಪೀಟರ್ ನೊವೆರೋ ಈ ತರದವರು ಯಾವ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಈ ಎಲ್ಲಾ ಹೇಳಿಕೆಗಳಿಗೆ ಭಾರತ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ಇದು ಅಮೆರಿಕಕ್ಕೆ ಒಂದು ರೀತಿಯಾದಂತಹ ಅಸಹನೆಯನ್ನು ಕೂಡ ಉಂಟು ಮಾಡ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ ಅಂತಕೊಂಡು. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.